ಕಡೆಯ 10 ದಿನಗಳಲ್ಲಿ ಈಗ ಸುಮಾರು 800ಕ್ಕಿಂತ ಜಾಸ್ತಿ ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಕೂಡ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಇಫ್ತಾರಿನ ಬಗ್ಗೆ ಕುತೂಹಲ ಇರತಕ್ಕಂಥ ಇತರೆ ಸಮುದಾಯದವರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ದಿನನಿತ್ಯದ ಸೆಲೆಬ್ರಿಟಿಗಳು ಯಾರಂತ ಹೇಳಿದರೆ ನಮ್ಮ ಕಾರ್ಮಿಕರೇ. ಈಗ ಅಡುಗೆ ಅನಿಲ ಸಿಗದಂಥ ಕಾಲದಲ್ಲೂ ಕೂಡ ನಾವು ಇಫ್ತಾರನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಒಂದು ದಿನ ಯಾರಾದರೂ ರಂಜಾನ್ ಉಪವಾಸ ಬಿಡುವಂಥ ಕಾರ್ಯಕ್ರಮ ಮಾಡ್ತಾರೆ, ಆದರೆ ತಿಂಗಳು ಪೂರ್ತಿ ಈ ರೀತಿಯ ಒಂದು ಕಾರ್ಯಕ್ರಮ ಬಹಳ ವಿರಳ. ತಲತಲಾಂತರದಿಂದ ಶೋಷಣೆಗೊಳಗಾದ, ಅವಮಾನಗೊಳಗಾದಂಥ ಕೊರಗ ಸಮುದಾಯ, ದಲಿತ ಸಮುದಾಯವನ್ನು ಕೂಡ ಒಳಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಶ್ರಮಜೀವಿಗಳು, ಉದ್ಯೋಗಸ್ಥರು, ವಿದ್ಯಾರ್ಥಿಗಳು, ವಲಸೆ ಕಾರ್ಮಿಕರು, ಬೇರೆ ಬೇರೆ വിഭാഗದ ಜನರು, ಜನಸಾಮಾನ್ಯರು ಬಂದು ಸೇರ್ತಾ ഇದ್ದಾರೆ. പെട്ടെന്നൊരു നോമ്പ് തുറ, ഒരു മനസ്സിന് സമാധാനം, ഏകാഗ്രതയോടുകൂടി ഒരു നോമ്പ് തുറക്കാൻ പറ്റുന്നത് ഇവിടെയാണ്. ഈ ഇഫ്താർ മീറ്റ് കഴിഞ്ഞ ഒരുപാട് കാലമായി ഇവിടെ നടക്കുന്നുണ്ട്.